ರಸ್ತೆ ಸುರಕ್ಷತಾ ಮಾಸಾಚರಣೆ ಹಾಗೂ ಸ್ವಚ್ಛತಾ ಸೇವಾ ಅಭಿಯಾನದ ಅಂಗವಾಗಿ ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ದಾವಣಗೆರೆ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ದಾವಣಗೆರೆ ನಗರದ ಜಯದೇವ ವೃತ್ತದಿಂದ ಪ್ರಾರಂಭವಾದ ಬೈಕ್ ರ್ಯಾಲಿಗೆ ಎಸ್ಪಿ ಉಮಾ ಪ್ರಶಾಂತ್, ಪಾಲಿಕೆ ಆಯುಕ್ತೆ ರೇಣುಕಾ ಅವರು ಚಾಲನೆ ನೀಡಿದರು. ಬಳಿಕ ಎಸ್ಪಿ ಉಮಾ ಪ್ರಶಾಂತ್ ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸಿದರೆ ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಹಿಂದೆ ಕುಳಿತು ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ಬೈಕ್ ರ್ಯಾಲಿ ದಾವಣಗೆರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬಳಿಕ ಮಾತನಾಡಿದ ಎಸ್ಪಿ ಉಮಾ ಪ್ರಶಾಂತ್, ಜನವರಿ 1 ರಿಂದ 31ರವರೆಗೆ ರಸ್ತೆ ಸುರಕ್ಷತಾ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿದ್ದು 1 ತಿಂಗಳ ಕಾಲ ಸಂಚಾರ ನಿಯಮ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಅದರ ಅಂಗವಾಗಿ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ ಬೈಕ್ ರ್ಯಾಲಿ ಮತ್ತು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅಪಘಾತ ಪ್ರಕರಣಗಳಲ್ಲಿ 80% ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ಸಾವನ್ನಪ್ಪಿದ್ದು, ಪ್ರತಿಯೊಬ್ಬ ಬೈಕ್ ಸವಾರನು ಕೂಡ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡುವಂತೆ ಎಸ್ಪಿ ಮನವಿ ಮಾಡಿದರು. ಅಷ್ಟೇ ಅಲ್ಲದೆ ಕಳಪೆ ಗುಣಮಟ್ಟದ ಹೆಲ್ಮೆಟ್ ಧರಿಸದೆ ಗುಣಮಟ್ಟದ ಹೆಲ್ಮೆಟ್ ಧರಿಸಬೇಕು ಎಂದರು. ಅರ್ಧ ಹೆಲ್ಮೆಟ್ಗಳನ್ನು ಬೈಕ್ ಸವಾರರು ಧರಿಸುವುದು ಕಡಿಮೆಯಾಗಿದೆ. ಇನ್ನು ಹೆಚ್ಚು ಕಾರ್ಯಾಚರಣೆ ನಡೆಸಿ ಅರ್ಧ ಹೆಲ್ಮೆಟ್ ಸಂಪೂರ್ಣ ನಿಷೇಧಕ್ಕೆ ಕ್ರಮ ವಹಿಸಲಾಗುವುದು. ಅದರಂತೆ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿದರೆ ಪ್ರಕರಣ ದಾಖಲಿಸಲಾಗುವುದು ಎಂದರು. ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಮಾತನಾಡಿ, 2024-25ನೇ ಸಾಲಿನಲ್ಲಿ ರಾಜ್ಯದಲ್ಲಿ ದಾವಣಗೆರೆ ಸ್ವಚ್ಛತೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು, ರಾಷ್ಟ್ರ ಮಟ್ಟದಲ್ಲಿ 32ನೇ ಸ್ಥಾನ ಬಂದಿದೆ. ಈ ವರ್ಷ ಕೂಡ ಸ್ಪರ್ಧೆ ಮಾಡುತ್ತಿದ್ದು, ಅದಕ್ಕೆ ಜನರ ಸಹಕಾರ ಮುಖ್ಯ. ಆ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಬೇಕು ಎಂಬ ಕಾರಣಕ್ಕೆ ಸ್ವಚ್ಛತಾ ಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಸ್ವಲ್ಪ ಅಣ್ಣ ಹಿಂದಕ್ಕೆ ಜನವರಿ 1 ರಿಂದ 31ನೇ ತಾರೀಕಿನವರೆಗೆ ರಸ್ತೆ ಸುರಕ್ಷತಾ ಮಾಸ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ 1 ತಿಂಗಳ ಕೂಡ ಎಲ್ಲ ರೀತಿಯಾದಂತಹ ಅರಿವು ಕಾರ್ಯಕ್ರಮಗಳಾಗಿರ್ಬೋದು, ಸ್ಪೆಷಲ್ ಎನ್ಫೋರ್ಸ್ಮೆಂಟ್ ಡ್ರೈವ್ಸ್ ಆಗಿರ್ಬೋದು, ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನು ಕರೆಕ್ಷನ್ಸ್ ಮಾಡಿಸುವಂತಹ ಕೆಲಸ ಆಗ್ತಾ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿದ್ದೇವೆ. ಅದೇ ಇವತ್ತು ಕೂಡ ನಾವು ಹೆಲ್ಮೆಟ್ ಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಕಾರ್ಪೊರೇಷನ್ ವತಿಯಿಂದ ಸ್ವಚ್ಛತಾ ಅಭಿಯಾನವನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಎಲ್ಲ ಅವ್ರ ಕಡೆಯಿಂದ ಅವ್ರ ಆಫೀಸರ್ಸು ಮತ್ತು ವರ್ಕರ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಕಡೆಯಿಂದನೂ ಕೂಡ ಎಲ್ಲರಿದ್ದಾರೆ. ಒಟ್ಟಾರೆಯಾಗಿ ನಮಗೆ ಗೊತ್ತಿದೆ, 2 ವೀಲರ್ಸ್ದು ಆಕ್ಸಿಡೆಂಟ್ಸ್ ಏನು ಇರ್ತದೆ, ಮ್ಯಾಕ್ಸಿಮಮ್ 80% ಆಫ್ ದ ಡೆತ್ ಕೇಸಸಲ್ಲಿ ಅವರು ಹೆಲ್ಮೆಟನ್ನು ಹಾಕಿರಲ್ಲ. ಹಾಕಿದರೆ ಕೂಡ ಸ್ಟ್ಯಾಂಡರ್ಡ್ ISI ಹೆಲ್ಮೆಟನ್ನು ಹಾಕೋದಿಲ್ಲ, ಇದ್ದರೆ ಕೂಡ ಅದು ಸ್ಟ್ರಿಪ್ಸನ್ನು ಹಾಕಿರೋದಿಲ್ಲ. ಈ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಇಲ್ಲದೆ ಗಾಡಿಯನ್ನು ಓಡಿಸಬಾರ್ದು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೋಸ್ಕರ ಈ ಥರ ಅಭಿಯಾನ ಮಾಡ್ತೀವಿ. ಹಾಫ್ ಹೆಲ್ಮೆಟ್ ಮಾಡಿದ್ದೀವಿ, ಈಗ ಸುಮಾರು ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಮಾಡಬೇಕು, ಮಾಡಿಸ್ತೇವೆ. ಎಷ್ಟೋ ಜನವನ್ನು ನಾವು ನೋಡ್ತಾ ಇದ್ದೇವೆ, ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕಿಲ್ಲ ಅಂದರೆ ನಾವು IMV ಕೇಸ್ ಪ್ರಕಾರ ನಾವು ಪ್ರಕರಣವನ್ನು ಕೂಡ ದಾಖಲು ಮಾಡ್ತೇವೆ. ತಾವು ಕೇಸ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅಷ್ಟೇ ಅಲ್ಲ, ಈಗ ಎಷ್ಟೊಂದು ಜನ ನಾವು ಕೇಸನ್ನು ಹಿಡಿದಾಗ ಹೇಳ್ತಾರೆ, ನಾವು ಇಲ್ಲೇ ಅಂಗಡಿಗೆ ಬಂದಿದ್ವಿ ಅಥವಾ ಮೆಡಿಕಲ್ ಸ್ಟೋರ್ಗೆ ಬಂದಿದ್ವಿ. ಯಾವಾಗ ಕೂಡ ಆಗಲಿ ನೀವು 100% ರಸ್ತೆ ಸುರಕ್ಷತಾ ನಿಯಮ ಹೆಲ್ಮೆಟನ್ನು ಹಾಕೋದನ್ನು ಕಡ್ಡಾಯವಾಗಿ ಮಾಡಬೇಕು. ಇದರಿಂದ ಆಗುವಂತಹ ಸಾವು ನೋವುಗಳನ್ನು ತಪ್ಪಿಸಲಿಕ್ಕೆ ಆಗ್ತದೆ. ಬಿಕಾಸ್ ಆಕ್ಸಿಡೆಂಟ್ಸ್ ಯಾವ ರೀತಿ ಆಗ್ತಾ ಇದೆ, ವೆರಿ ಸಣ್ಣ ಕಾರಣಗಳಿಂದ ಕೂಡ ಆಕ್ಸಿಡೆಂಟ್ ಆಗುತ್ತೆ, ಬಂದು ನಿನ್ನೆ ಅಲ್ಲಿ ಆಗಿದೆ ಆ ಥರ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಇಲ್ಲದೆ ಯಾರೂ ಗಾಡಿಯನ್ನು ಓಡಿಸಬಾರ್ದು, ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಯೇ ಗಾಡಿಯನ್ನು ಓಡಿಸಬೇಕು. ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ರಸ್ತೆ ಸುರಕ್ಷತೆ ಮತ್ತು ಸ್ವಚ್ಛತಾ ಅಭಿಯಾನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತಮಗೆಲ್ಲ ಗೊತ್ತಿದ್ದಂಗೆ ದಾವಣಗೆರೆ ನಗರದಲ್ಲಿ ಲಾಸ್ಟ್ 2024-25ನೇ ಸಾಲಿನಲ್ಲಿ ನಾವು ಸ್ವಚ್ಛತೆ ಸ್ಪರ್ಧೆಯಲ್ಲಿ ರಾಜ್ಯದಲ್ಲಿ 1ನೇ ಸ್ಥಾನ ಬಂದಿದ್ದೀವಿ, ರಾಷ್ಟ್ರ ಮಟ್ಟದಲ್ಲಿ 32ನೇ ಸ್ಥಾನ ಕೂಡ ಬಂದಿದ್ದೀವಿ. ಅದೇ ವರ್ಷ 25-26ನೇ ಸಾಲಿಗೆ ಕೂಡ ನಾವು ಕೂಡ ಈ ಸತಿ ಕಾಂಪಿಟೇಷನ್ ಮಾಡ್ತಾಯಿದ್ದೀವಿ. ಇದಕ್ಕೆ ಪಬ್ಲಿಕ್ ಅವೇರ್ನೆಸ್ ಬರಬೇಕು, ಬ್ಲ್ಯಾಕ್ ಸ್ಪಾಟ್ ಕಮ್ಮಿ ಆಗಬೇಕು,
ಸಗ್ರಿಗೇಷನ್ 100% ಡೋರ್ ಟು ಡೋರ್ ಆಗಬೇಕು. ಈ ರೀತಿ ರಿಲೇಟೆಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಮತ್ತು ಸಾರ್ವಜನಿಕ ಸಹಭಾಗಿತ್ವ ಮಾಡ್ತಾಯಿದ್ವಿ. ಈ ಒಂದು ಸಾಲಿನಲ್ಲಿ ಕೂಡ ನಾವು ರ್ಯಾಂಕ್ ಇನ್ನು ಹೆಚ್ಚು ಪಡ್ಕೊಳ್ಳೋಕ್ಕೆ ನಾವೆಲ್ಲ ಕೂಡ ಕ್ರಮ ವಹಿಸ್ತಾ ಇದ್ದೀವಿ. ಇದೆಲ್ಲ ಪಬ್ಲಿಕ್ ಸಾರ್ವಜನಿಕ ಸಪೋರ್ಟ್ ಕೂಡ ನಮ್ಗೆ ಬೇಕಾಗಿದೆ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. Gracias.